ಸೋಲ್ಬೇಕು ಅಂತ ಇಲ್ಲೇನಾದರೂ ಬರ್ದಿದ್ರೆ ಮಗ ಅವ್ನ ಅಕ್ಕನ ಯಾವನ್ ಬಂದು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಅದೇ ಥರ ಆಗಿದ್ದು ನಿನ್ನೆ ಮ್ಯಾಚಲ್ಲಿ. ಥರ್ಡ್ ಟೆಸ್ಟ್ ಡೇ 5 ಇಂಡಿಯಾ ಗೆಲ್ಬೋದಾಗಿತ್ತು ಗುರು. ಸಿರಾಜು ಸಖತ್ತಾಗೆ ಡಿಫೆನ್ಸ್ ಮಾಡಿದ್ರು ಮತ್ತು ಅದು ಸಖತ್ತಾಗಿ ಸ್ಯಾಕ್ರಿಫೈಸ್ ಕೂಡ ಮಾಡ್ತಾಯಿದ್ರು. ಒಂದೆರಡಲ್ಲಿ ನಿಂತ್ಕೊಂಡು ಸಿರಾಜ್ ಹೇಳ್ತಾಯಿದ್ರು ನಾನು ಆಡ್ತೀನಿ ಬೈ ನೀವು ಆಡಿ ಅಂತ ರವೀಂದ್ರ ಜಡೇಜಾಗೆ ಹೇಳ್ತಾಯಿದ್ರು. ಬಟ್ ಅದೇ ಥರ ಮ್ಯಾಚನ್ನು ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ ಡಿಫೆನ್ಸ್ ಆಡಿದ್ದು ಹೋಗ್ಬಿಟ್ಟು ರೋಲ್ ಆಗಿಬಿಟ್ಟು ಹೋಗಿ ವಿಕೆಟಿಗೆ ಬೀಳುತ್ತೆ ಅಂತ ಹೇಳಿದ್ರೆ ಏನು ಹೇಳೋದಾಗರು ಇದಕ್ಕೆ ಅನ್ಲಕ್ಕಿ ಅಂತಲೇ ಹೇಳ್ಬೋದು ಸಿರಾಜ್ ಬೈ ಮತ್ತು ನಮ್ಮ ಟೀಮ್ ಇಂಡಿಯಾ. ಬಟ್ ಡೇ 4 ಆಲ್ರೆಡಿ ಟೀಮ್ ಇಂಡಿಯಾ 58 for 4 ವಿಕೆಟ್ಸ್ ಆಗಿಬಿಟ್ಟಿತ್ತು. ಬಟ್ ಬೌಲಿಂಗ್ ಅಟ್ಯಾಕ್ ಅಂತೂ ಸಖತ್ತಾಗೆ ಮಾಡಿದ್ರು ಡೇ 4 ಇಂಡಿಯಾದವರು. ಬಟ್ ಅದೇ ಥರ ವಿಕೆಟು ಕೂಡ ಕೊಟ್ಬಿಟ್ಟಿದ್ದು. ಆಲ್ರೆಡಿ 4 ವಿಕೆಟು ಮೇಯ್ನ್ ವಿಕೆಟ್ಗಳು ಬಿದ್ದೋಗ್ಬಿಟ್ಟಿತ್ತು. ಬಟ್ ಡೇ 5 ಬಂದುಬಿಟ್ಟು ಟೀಮ್ ಇಂಡಿಯಾ KL ರಾಹುಲ್ ಮತ್ತು ಪಂತ್ ಬರ್ತಾರೆ. KL ರಾಹುಲ್ ವಿಕೆಟ್ ಯಾವಾಗ ಹೋಯ್ತು ಮ್ಯಾಚ್ ಹೋಯ್ತು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗ್ಬಿಡ್ತು. ಬಟ್ ರವೀಂದ್ರ ಜಡೇಜಾ ಅಂತೂ ಬಿಟ್ಕೊಟ್ಟೇ ಇಲ್ಲ ಆ ಮಗ. ಯಾವ ಥರ ಇಂಗ್ಲೆಂಡ್ ಬೌಲರ್ಸ್ ಎಲ್ಲರೂ ಫೈರಾಗಿ ಆಡ್ತಾಯಿದ್ದಾರೆ ಅದೇ ಥರ ನಿಂತ್ಕೊಂಡು ಒಂದು ಎಂಡಲ್ಲಿ ಕಚ್ಕೊಬಿಟ್ಟಿದ್ರು. ಬಟ್ ಇವ್ರಿಗೆ ಏನಾದರೂ ಇನ್ನೊಬ್ಬ ಬ್ಯಾಟ್ಸ್ಮನ್ದು ಸಪೋರ್ಟ್ ಮಾಡಿದರೆ ಈ ಒಂದು ಮ್ಯಾಚ್ ಈಸಿಯಾಗಿ ಗೆಲ್ತಾ ಇದ್ವಿ. ಬಟ್ ಬೆನ್ ಸ್ಟೋಕ್ಸ್ ಬಗ್ಗೆ ಮಾತಾಡಲೇಬೇಕು. ಮತ್ತು ಆರ್ಚರ್ ಎಂಥ ಕ್ಯಾಚ್ ಹಿಡಿದಿದ್ದು ಸುಂದರ್ದು ಕಾಟನ್ ಬೋಲ್ಡು ಅಲ್ಲಿ ಇರೋ ಬಾಲ್ನ ಆರ್ಬಿಟ್ಟು ಹಿಡಿತಾರೆ ಅಂತ ಹೇಳಿದ್ರೆ ಅವ್ರದ್ದು ಕಮಿಟ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಆಯಿತು. ಮತ್ತು KL ರಾಹುಲ್ ವಿಕೆಟ್ನ ತೆಗಿಬೇಕು ಅಂತ ಹೇಳಿದ್ರೆ ಬೆನ್ ಸ್ಟೋಕ್ಸೇ ಬರಬೇಕಿತ್ತು ಗುರು. ಬಟ್ ಇನ್ಯಾರೂ ಇಲ್ಲ ಅಂತ ಹೇಳ್ತೀನಿ. ಬೆನ್ ಸ್ಟೋಕ್ಸ್ ಬಂದು ಟಣಾನ್ ಅಂತ ಅಂತಿದ್ರು ಬೆಲ್ಸು. KL ರಾಹುಲ್ ಅಲ್ಲಿ ಇನ್ನಿಂಗ್ಸ್ ಮುಗೀತು. ಅದಾದಮೇಲೆ ಮತ್ತೆ ರವೀಂದ್ರ ಜಡೇಜಾ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಆ್ಯಕ್ಚುಲಿ ಚೆನ್ನಾಗೇ ಹೋಗ್ತಾ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಓಕ್ಸ್ ಬೌಲಿಂಗಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಔಟ್ ಆಗ್ತಾರೆ. ಅಲ್ಲಿಂದ ಸ್ವಲ್ಪ ಅಂದರೆ ನಿತೀಶ್ ಕುಮಾರ್ ರೆಡ್ಡಿ ಆಡಬೇಕಿದ್ರೆ ಒಳ್ಳೆ ಪಾಸಿಟಿವ್ ರನ್ನ ಬರ್ತಾ ಇರುತ್ತೆ. ಬಿಕಾಸ್ ಅವರು ಪಾಸಿಟಿವ್ ಆಗಿ ಆಡೋಕ್ಕೆ ಅವಾಗ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ಅದು ಕಾಟ್ ಬಿಹೈಂಡ್ ಆಗಿ ಒಳ್ಳೆ ಬಾಲ್ ಆ್ಯಕ್ಚುಲಿ. ಬಟ್ ಇಂಗ್ಲೆಂಡ್ಗೆ ನಾವು ಕ್ರೆಡಿಟ್ ಕೊಡಲೇಬೇಕು ಗುರು. ಅವರಂತೂ ಒಂದು ಇಂಚು ಕೂಡ ಬಿಟ್ಕೊಳ್ಳಿಲ್ಲ. ಒಳ್ಳೆ ಲೈನ್ ಲೆಂತ್ ಬೌಲಿಂಗ್ ಕೂಡ ಆಗ್ತಾಯಿದ್ರು. ಅದೇ ಥರ ಆಯಿತು. ಬಟ್ ರವೀಂದ್ರ ಜಡೇಜಾ ನಿಂತ್ಕೊಂಡು ನಿತೀಶ್ ಕುಮಾರ್ ರೆಡ್ಡಿ ಔಟ್ ಆದಮೇಲೆ ಬೂಮ್ರಾ ಬರ್ತಾರೆ. ಬೂಮ್ರಾ ಅಂತೂ ಒಂದೇ 35 ಪಾರ್ಟ್ನರ್ಶಿಪ್ ಆಗಿರುತ್ತೆ 35 ಪಾರ್ಟ್ನರ್ಶಿಪ್ ಆದಮೇಲೆ ಬೂಮ್ರಾಗ ಅದು ಏನು ಅನಿಸುತ್ತೆ ಏನೋ ಗೊತ್ತಿಲ್ಲ ಸುಮ್ಮನೆ ಸುತ್ತಬಿಡ್ತಾರೆ. ಸೊ ಇಲ್ಲೇ ಸಖತ್ ಹಾರ್ಟ್ ಬ್ರೇಕ್ ಆಗುತ್ತೆ. ಬಿಕಾಸ್ ರವೀಂದ್ರ ಜಡೇಜಾ ಫುಲ್ ಡೇಯಲ್ಲಿ ನಿಂತ್ಕೊಂಡು ಕಷ್ಟಪಟ್ಟು ಆಡ್ತಾ ಇದ್ದಾರೆ. ಬೂಮ್ರಾ ಏನು ಮಾಡಬೇಕಿತ್ತು ಜಸ್ಟ್ ಸ್ಟ್ರೈಕ್ ರೊಟೇಟ್ ಮಾಡಿ ಕೊಡಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಬೂಮ್ರಾನೇ ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಅವ್ರ ಮೈಂಡಲ್ಲಿ ಏನು ನೋಡ್ತಾ ಗೊತ್ತಿಲ್ಲ, ನಾನೇ ಫಿನಿಷ್ ಮಾಡ್ತೀನಿ ಗೇಮು, ಇಲ್ಲ ಸ್ವಲ್ಪ ಅಟ್ಯಾಕ್ ಮಾಡೋದ ರನ್ಸಾರು ಬರಲಿ ಅಂತ ಏನೋ ಗೊತ್ತಿಲ್ಲ. ಬಟ್ ಹೊಡಿತಾರೆ ಓಕೆ. ಬಟ್ ಅದು ಟಾಪ್ ಎಡ್ಜ್ ಆಗಿ ಮೇಲೆ ಹೋಗ್ಬಿಡುತ್ತೆ. ಅವನ ಅಕ್ಕನ ಬಾಲ್ ಎಲ್ಲಾದ್ರೂ ಹೋಗಿ ನೋ ಮ್ಯಾನ್ಸ್ ಲ್ಯಾಂಡ್ಗಾದ್ರು ಬಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಕರೆಕ್ಟಾಗಿ ಹೋಗಿ ಕೈಗೆ ಕಚ್ಕೊಬಿಡ್ತು. ಅಲ್ಲಿಗೆ ನಮ್ಮ DSP ಬರ್ತಾರೆ ಮತ್ತೆ. ಬಟ್ ನಿನ್ನೆ ಮ್ಯಾಚ್ ಏನಾದರೂ ನೀವು ಫುಲ್ ನೋಡಿದರೆ ಹೇಳ್ತಾ ಇದ್ದೀನಿ, ಫುಲ್ ಏನಾದ್ರು ನೋಡಿದರೆ ಆ ಒಂದು ಪೇಯ್ನ್ ಹೆಂಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಥರ ಇದೆ ಆ ಪೇಯ್ನ್. ಓ ಮೈ ಗಾಡ್, ಅದನ್ನು ಹೆಂಗೆ ಹೇಳೋದು ಆ ಲೆವೆಲ್ಗಿತ್ತು. ಬಟ್ ಅಲ್ಲಿಂದ DSP ಅವರು ಬರ್ತಾರೆ. DSP ಕೂಡ ಸಖತ್ತಾಗಿ ಆಡ್ತಾರೆ. ಸಿರಾಜ್ ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಗ್ತಾ ಇರುತ್ತೆ ಸ್ಲೋ ಆಗಿ. ಮತ್ತು ಜಡೇಜಾ ಕೂಡ ಒಳ್ಳೆ ಆ ಒಂದು ಸ್ಟ್ರೈಕ್ನ ಎಷ್ಟು ಬಾಲ್ನ ಕೊಡಬೇಕು ಸಿರಾಜ್ಗೆ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಷ್ಟೇ ಬಾಲ್ನ ಕೊಡ್ತಿರ್ತಾರೆ. ಬಟ್ ಈ ಬಸೀರ್ ಎಲ್ಲಿರ್ತಾನೆ ನಂಗೆ ಗೊತ್ತಿಲ್ಲ. ಒಂದು ಡೇ ಫುಲ್ ಹೋಗೋರು ಫೀಲ್ಡ್ಗೆ ಬಂದಿಲ್ಲ, ಇಂಜುರಿ ಆಗ್ಬಿಟ್ಟು ಆಚೆ ಕೂತಿದ್ದಾರೆ. ಅದೇನು ಕರ್ಸಿದ್ರೋ ಗೊತ್ತಿಲ್ಲ. ಅವನ್ನ ಕರ್ಸ್ಬಿಟ್ಟು ವಿಕೆಟ್ ಎತ್ತಿಸ್ಬಿಟ್ಟು ವಿನ್ ಆಗಿಬಿಟ್ರು. ಬಟ್ ಆ ಸಿರಾಜ್ದು ಏನೂ ತಪ್ಪಿಲ್ಲ ಗುರು. ಅವ್ರು ಚೆನ್ನಾಗೇ ಆಡಿದ್ರು, ಸುತ್ತಕ್ಕೂ ಹೋಗಲಿಲ್ಲ, ಏನೂ ಕೂಡ ಮಿಸ್ಟೇಕ್ ಮಾಡಿಲ್ಲ. ಡಿಫೆನ್ಸ್ ಚೆನ್ನಾಗೇ ಆಡಿದ್ರು. ಅದೋಗಿ ಉಳ್ಕೊಂಡೋಗಿ ಬೋಲ್ಡಿಗೆ ಬಿದ್ದುಬಿಡ್ತು. ಸೊ ಒಂಥರ ಬೇಜಾರಾಗ್ತಾ ಆ್ಯಕ್ಚುಲಿ. ಸಿರಾಜ್ ಅಂತೂ ಅಲ್ಲೇ ಕುಸ್ತೋಗ್ಬಿಟ್ರು. ಇಂಗ್ಲೆಂಡ್ ಎಲ್ಲ ಪ್ಲೇಯರ್ಸು ಬಂದು ಹೋಗ್ಬಿಟ್ಟು ಸಮಾಧಾನ ಮಾಡಿ ವೆಲ್ ಪ್ಲೇಡ್ ಅಂತ ಹೇಳಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ರವೀಂದ್ರ ಜಡೇಜಾ ಗುರು ಅವ್ರೇನಾದರೂ ಸ್ಟ್ರೈಕಲ್ಲಿ ಇದ್ದರೆ ಏನೋ ಮ್ಯಾಜಿಕ್ ಆಗ್ತಾಯಿತ್ತು. ಬಟ್ ಅದೇನಾದರೂ ಒಳ್ಳೆ ಬಾಲ್ ಆಗಿ ಸಿರಾಜ್ಗೆ ಇವಾಗ ಬೋಲ್ಡಾಗಿ LBW ಆಗಿ ಒಳ್ಳೆ ಬಾಲ್ ಆಗಿ ಕಾಟ್ ಬೆಂಡ್ ಏನೋ ಆಗಿದ್ರೆ ಓಕೆ. ಬಟ್ ಆ ಥರ ಎಲ್ಲ ಔಟ್ ಆಗಬಾರ್ದಾಗಿತ್ತು. ಆ ಒಂದು ಸಿಚುವೇಷನಲ್ಲಿ ಔಟ್ ಆಯಿತು. ಬಟ್ ರವೀಂದ್ರ ಜಡೇಜಾ ಬ್ರೋ ಅವ್ರ ಜೊತೇಲಿ ಯಾರಾದರೂ ಒಬ್ಬ ನಿಂತ್ಕೊಂಡು ಬ್ಯಾಟ್ಸ್ಮನ್ ಆಡಿದರೆ, ಯಾರಾದರೂ ಒಬ್ಬ ನಿಂತ್ಕೊಂಡಿದ್ರೆ ಪಕ್ಕಾ ಮ್ಯಾಚ್ನ ಮುಗಿಸ್ತಾಯಿದ್ರು. ಟೀ ಒಳಗಡೆ ಮ್ಯಾಚ್ನ ಮುಗಿಸ್ತಾಯಿದ್ರು. ಬಟ್ ಟೀ ಏನಾರ ಆಗಿಬಿಟ್ಟಿತ್ತು. ಟೀನೂ ಮುಗಿಸ್ಕೊಂಡು ಬಂದರು, ಎಲ್ಲನೂ ಮುಗಿಸ್ಕೊಂಡು ಬಂದರು. ಬಟ್ ಮ್ಯಾಚ್ ಅಂತೂ ಗೆಲ್ಲೋಕ್ಕಾಗಿಲ್ಲ ಓಕೆ. ಬಟ್ ಈಗ ಆಲ್ರೆಡಿ ಸೀರೀಸಲ್ಲಿ 2-1 ಆಗಿದೆ. ಇಂಗ್ಲೆಂಡ್ ಅವರು ಒಂದು ಲೀಡಲ್ಲಿ ಇದ್ದಾರೆ. ಇಂಡಿಯಾ ಕೂಡ ನೆಕ್ಸ್ಟ್ ಮ್ಯಾಚು ಮ್ಯಾಂಚೆಸ್ಟರ್ ಆಡ್ತಾಯಿದ್ರೆ ಅಲ್ಲಿ ನಾವು ಮ್ಯಾಚೇ ಗೆದ್ದಿಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಬಟ್ ಇಂಡಿಯಾ ಸೋಲಿಗೆ ಕಾರಣ ಅಂತ ಹೇಳಿದ್ರೆ ನಾವು ಕೊಟ್ಟಿದ್ದು 63 ರನ್ ಎಕ್ಸ್ಟ್ರಾ ಗುರು. ಬೈಸು ಎಲ್ಲನೂ ಸೇರಿಸ್ಕೊಂಡ್ರು. ಎಕ್ಸ್ಟ್ರಾ ಅಂತ ಹೇಳಿದ್ರೆ ಬೈಸು, ವೈಡು, ನೋ ಬಾಲ್ ಎಲ್ಲನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. 63 ಎಕ್ಸ್ಟ್ರಾ ಕೊಟ್ಟಿದ್ದು. ಅಲ್ಲೇ ಮ್ಯಾಚ್ ಆಲ್ಮೋಸ್ಟ್ ಹೋಗ್ಬಿಡ್ತು. ಆ ಒಂದು 63ರಲ್ಲಿ ಒಂದು ಮಿನಿಮಮ್ 30-40 ಏನಾದರೂ ಕಂಟ್ರೋಲ್ ಮಾಡಿದರೆ
ನಾವು ಪಕ್ಕ ಗೆಲ್ತಾ ಇದ್ವಿ. ಏನೂ ಮಾಡೋಕ್ಕಾಗಲ್ಲ, ಸೋತ ಮೇಲೆ ಎಲ್ಲ ಮಿಸ್ಟೇಕ್ಸು ಕೂಡ ಬರುತ್ತೆ. ಬಟ್ ಗೆದ್ದಿದ್ರೆ ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಿರಲಿಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪನೇ ಕಷ್ಟ ಆಯಿತು. ಇಂಡಿಯಾ ಆಲ್ರೆಡಿ ಡೇ 4 4 ವಿಕೆಟ್ ಕಳ್ಕೊಂಡಿದ್ದು ಒಂಥರ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಆ ಒಂದು ಡೇ 4 ಏನಾದರೂ 2 ವಿಕೆಟ್ ಹೋಗಿ 2 ವಿಕೆಟ್ ಇದ್ದಿದ್ರೆ ಮಿನಿಮಮ್ ಇನ್ನಿಬ್ಬರು ಬ್ಯಾಟ್ಸ್ಮನ್ 20 ರನ್ ಏನಾದರೂ ಸೇರಿಸಿದ್ರೆ ನಾವು ಗೆಲ್ತಾ ಇದ್ವಿ. ಆ್ಯಕ್ಚುಲಿ ನಾವು ಗೆಲ್ತಾ ಇದ್ವಿ. ಬಟ್ ಒಬ್ಬರೇ ಏನೂ ಮಾಡೋಕ್ಕಾಗಲ್ಲ, ರವೀಂದ್ರ ಜಡೇಜಾ ಎಲ್ಲನೂ ಸೇರಿಕೊಂಡು ಏನೂ ಮಾಡೋಕ್ಕಾಗಲ್ಲ. ಆಯಿತು, ಮ್ಯಾಚು ಮುಗೀತು. ಬಟ್ ಮ್ಯಾಂಚೆಸ್ಟರ್ ನೆಕ್ಸ್ಟ್ ಮ್ಯಾಚ್ ಇದೆ. ಈ ಒಂದು ಮ್ಯಾಚಲ್ಲಿ ಗೆದ್ದೇ ಇಲ್ಲ ನಾವು ಮ್ಯಾಂಚೆಸ್ಟರಲ್ಲಿ. ಅಲ್ಲಿ ಗೆದ್ದುಬಿಟ್ಟು ಇಂಡಿಯಾ 2-2 ಈಕ್ವಲ್ ಮಾಡ್ಕೋತಾರ ಏನು ಅಂತ ಗೊತ್ತಿಲ್ಲ. ನೋಡೋದು ಏನಾಗುತ್ತೆ ಅಂತ ನಿಮ್ಮ ಪ್ರಕಾರ ಕಾಮೆಂಟ್ ಮಾಡಿ. ಬಟ್ ನೆನ್ನೆ ಮ್ಯಾಚ್ ಅಂತೂ ಸಕ್ಕತ್ತಾಗಿತ್ತು ಅಂತ ನಾನು ಹೇಳ್ತೀನಿ. ಕಾಮೆಂಟ್ ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ಸ್. See you.